ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಎಮ್ ಟಮಿ ಫುಡ್ ರೆಸಿಪಿ. ಇವತ್ತು ನಾನು ಸಾಂಪ್ರದಾಯಿಕ ರೆಸಿಪಿ ಆಗಿರುವಂತಹ ಪತ್ರೊಡೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಪತ್ರೊಡೆ ಆಟಿ ಮಾಸದಲ್ಲಿ ಕೆಸುವಿನ ಎಲೆಯನ್ನು ಬಳಸಿ ಪ್ರತಿಯೊಂದು ಮನೆಯಲ್ಲಿಯೂ ವರ್ಷಕ್ಕೆ ಒಮ್ಮೆ ಆದರೂ ಮಾಡುವ ರೆಸಿಪಿಯಾಗಿದೆ. ಈ ರೆಸಿಪಿಯನ್ನು ಹಲವಾರು ರೀತಿಯಲ್ಲಿ ಮಾಡಬಹುದು. ನಾನಿವತ್ತು ಈ ವಿಡಿಯೋದಲ್ಲಿ ಮುಖ್ಯವಾದ 2 ವಿಧಾನದಲ್ಲಿ ಪತ್ರೊಡೆ ಮಾಡುವುದನ್ನು ನಾನು ತೋರಿಸ್ತಾ ಇದ್ದೀನಿ. ಈ ರೆಸಿಪಿಯನ್ನು ಮಾಡುವಾಗ ನೀವು ಕೆಲವೊಂದು ಟಿಪ್ಸನ್ನು ಮಾತ್ರ ಫಾಲೋ ಮಾಡಬೇಕು. ಬೆಳೆದಿರುವ ಎಲೆ ತುಂಬ ಬಾಯಿ ತುರಿಸುವ ಕಾರಣ ನೀವು ಆದಷ್ಟು ಸಾಫ್ಟ್ ಆಗಿರುವಂತಹ ಎಲೆಯನ್ನು ಈ ರೆಸಿಪಿಯಲ್ಲಿ ಯೂಸ್ ಮಾಡಬೇಕು. ಎರಡನೇದಾಗಿ ಈ ರೆಸಿಪಿಯಲ್ಲಿ ನೀವು ಉಪ್ಪು, ಹುಳಿ, ಖಾರ 3 ಸಹ ಸರಿಯಾದ ಪ್ರಮಾಣದಲ್ಲಿ ಬ್ಯಾಲೆನ್ಸ್ ಆಗೋ ರೀತಿಯಲ್ಲಿ ಹಾಕಬೇಕಾಗತ್ತೆ. ಮೊದಲಿಗೆ ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳಿಕ್ಕೆ ತಗೊಂಡಿದ್ದೀನಿ. ಹುಳಿ 30 ಗ್ರಾಮು, ಉದ್ದಿನಬೇಳೆ 2 ಟೀ ಸ್ಪೂನು, ಕೊತ್ತಂಬರಿ 2 ಟೀ ಸ್ಪೂನು, ಜೀರಾ 1 ಟೀ ಸ್ಪೂನು, ಮೆಂತ್ಯ 1/4 ಟೀ ಸ್ಪೂನು, ಕಡಲೆಬೇಳೆ 2 ಟೀ ಸ್ಪೂನು ಮತ್ತು ಕರಿಬೇವು ಮತ್ತು ಹಿಂಗು. ನೆಕ್ಸ್ಟ್ ನಾನು ಈ ರೆಸಿಪಿಗೆ ತೊಗೊಂಡಿದ್ದೀನಿ 1 ಕಪ್ ಕೊಬ್ಬರಿ, ಹಾಗೆ ಅರ್ಧ ಕಪ್ಪು ಬೆಲ್ಲ, ಹಾಗೆ 10 ರಿಂದ 12 ಒಣಮೆಣಸು. ಮೊದಲಿಗೆ ನಾನಿಲ್ಲಿ ಎಲ್ಲ ಮಸಾಲವನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಯನ್ನು ಬಳಸದೆ ಒಂದು 2 ನಿಮಿಷಗಳ ಕಾಲ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಒಣಮೆಣಸು ಆ್ಯಡ್ ಮಾಡಿದ ನಂತರ ನಾನಿಲ್ಲಿ 1 ಚಮಚದಷ್ಟು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಮಸಾಲ ಚೆನ್ನಾಗಿ ಫ್ರೈ ಆಗಿ ತಣ್ಣಗಾದ ನಂತರ ನಾನಿಲ್ಲಿ ಮಿಕ್ಸಿ ಜಾರ್ನಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ತುರಿದಿಟ್ಕೊಂಡಿರುವಂತಹ ಕೊಬ್ಬರಿ, ಅರ್ಧ ಚಮಚ ಅರಿಶಿನ, ಹುಳಿ ಹಾಗೆ ಬೆಲ್ಲವನ್ನು ಆ್ಯಡ್ ಮಾಡಿಬಿಟ್ಟು ನೈಸ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ 4 ಗಂಟೆಗಳ ಕಾಲ ನೆನೆ ಹಾಕಿಟ್ಟಿರುವಂತಹ 3 ಕಪ್ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಮಿಕ್ಸಿ ಜಾರ್ನಲ್ಲಿ ಆ್ಯಡ್ ಮಾಡಿ ನೈಸ್ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಉಪ್ಪು ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಬ್ಯಾಟರ್ನ ನೀವು ರೆಡಿ ಮಾಡ್ಕೊಳ್ಳುವಾಗ ಯಾವುದೇ ಕಾರಣಕ್ಕೂ ತುಂಬ ತೆಳುವಾಗಿ ಸಹ ಇರಬಾರ್ದು, ಹಾಗೆ ತುಂಬ ಗಟ್ಟಿಯಾಗಿ ಸಹ ಇರಬಾರ್ದು. ನೀವಿಲ್ಲಿ ವಿಡಿಯೋದಲ್ಲಿ ನೋಡ್ತಿರುವ ಹಾಗೆ ಈ ಕನ್ಸಿಸ್ಟೆನ್ಸಿ ಸರಿಯಾಗಿದೆ. ನಂತರ ನಾನಿಲ್ಲಿ ಕೆಸುವಿನ ಎಲೆಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕೆಸುವಿನ ಎಲೆ ಕ್ಲೀನ್ ಮಾಡುವಾಗ ಎಲೆಯ ಹಿಂಭಾಗದಲ್ಲಿರುವಂತಹ ದಂಟನ್ನು ಕ್ಲೀನಾಗಿ ಕಟ್ ಮಾಡ್ಕೊಳ್ಬೇಕು. ಎಲ್ಲ ಕೆಸುವಿನ ಎಲೆಯನ್ನು ಕ್ಲೀನಾಗಿ ಕಟ್ ಮಾಡಿಕೊಂಡ ನಂತರ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಹಿಟ್ಟನ್ನು ಎಲೆಯ ಹಿಂಭಾಗದಲ್ಲಿ ಈ ರೀತಿಯಾಗಿ ಹಚ್ತಾ ಇದ್ದೀನಿ. ಹಿಟ್ಟನ್ನು ಹಚ್ಚುವಾಗ ಸಹ ನೀವು ಆದಷ್ಟು ತೆಳುವಾಗಿ ಹಿಟ್ಟನ್ನು ಹಚ್ಚಬೇಕು. ಇದೇ ರೀತಿ ನಾನಿಲ್ಲಿ ಇನ್ನೊಂದು ಎಲೆಯನ್ನು ಮೇಲ್ಗಡೆಯಿಂದ ಇಟ್ಬಿಟ್ಟು ಹಿಟ್ಟನ್ನು ಹಚ್ಕೊಳ್ತಾ ಇದ್ದೀನಿ. ಇದು ಸೇಮ್ ಪ್ರೊಸೆಸ್ಸು 3 ಇಲ್ಲ 4 ಎಲೆಗಳನ್ನು ಇಟ್ಕೊಂಡು ಹಿಟ್ಟನ್ನು ಹಚ್ಕೊಳ್ಬೇಕು. ಹಿಟ್ಟನ್ನು ಚೆನ್ನಾಗಿ ಹಚ್ಕೊಂಡ ನಂತರ ಈ ರೀತಿಯಾಗಿ 2 ಸೈಡ್ನಿಂದ ಫೋಲ್ಡ್ ಮಾಡಿಕೊಂಡು ಪುನಃ ಹಿಟ್ಟನ್ನು ಹಚ್ಕೊಳ್ತಾ ಇದ್ದೀನಿ. ನಂತರ ನಾನು ಇದನ್ನು ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ 4 ರಿಂದ ಜಾಸ್ತಿ ಎಲೆಗಳನ್ನು ಇಟ್ಟು ರೋಲ್ ಮಾಡ್ಕೊಳ್ಬೇಡಿ. ಜಾಸ್ತಿ ಎಲೆಗಳನ್ನು ಹಾಕಿ ರೋಲ್ ಮಾಡ್ಕೊಳ್ಳೋದ್ರಿಂದ ಸ್ಟೀಮ್ ಹಾಕಿ ಬೇಯಿಸ್ಕೊಳ್ಳುವಾಗ ಬೇಗ ಬೇಯುವುದಿಲ್ಲ. ಈ ರೀತಿಯಾಗಿ ರೋಲ್ ಮಾಡ್ಕೊಂಡ ನಂತರ ಸೈಡ್ನಿಂದ ಸಹ ನಾನು ಹಿಟ್ಟನ್ನು ಚೆನ್ನಾಗಿ ಹಚ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು ಉಳಿದೆಲ್ಲ ಕೆಸುವಿನ ಎಲೆಗಳಿಂದ ರೋಲ್ ಮಾಡ್ಕೊಂಡಿದ್ದೀನಿ. ನಂತರ ನಾವು ಇದನ್ನು ಸ್ಟೀಮರ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಸ್ಟೀಮರ್ನಲ್ಲಿ ಇಟ್ಟು ಬೇಯಿಸ್ಕೊಳ್ಳುವಾಗ ಆದಷ್ಟು ಮಧ್ಯಭಾಗದಲ್ಲಿ ಇಲ್ಲ ಅಂದರೆ ಸೈಡ್ನಿಂದ ಜಾಗವನ್ನು ಬಿಟ್ಟು ರೋಲನ್ನು ಅರೇಂಜ್ ಮಾಡ್ಕೊಳ್ಳಿ. ನಾವು ಇದನ್ನು 30 ನಿಮಿಷ ಅಥವಾ ಒಂದು ಟೂತ್ ಪಿಕ್ಕನ್ನು ಪ್ರಿಕ್ ಮಾಡಿದರೆ ಟೂತ್ ಪಿಕ್ಕು ಕ್ಲೀನಾಗಿ ಹೊರಗಡೆ ಬರುವವರೆಗೆ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ನಂತರ ನಾನಿಲ್ಲಿ ಮೊದಲನೇ ವಿಧಾನದಲ್ಲಿ ಪತ್ರೊಡೆ ಮಾಡಲಿಕ್ಕೆ ಕಡಾಯಿಯಲ್ಲಿ 2 ಚಮಚ ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗ್ತಿರೋ ಹಾಗೆ 1 ಚಮಚ ಸಾಸಿವೆ, 1 ಚಮಚ ಉದ್ದಿನಬೇಳೆ ಹಾಗೆ 1.5 ಚಮಚ ಆಗೋಷ್ಟು ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀನಿ. ಉದ್ದಿನಬೇಳೆ ಹಾಗೂ ಕಡಲೆಬೇಳೆ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ 2 ಹಸಿಮೆಣಸು, ಹಾಗೆಯೇ 10 ರಿಂದ 12 ಕರಿಬೇವಿನ ಎಲೆಯನ್ನು ಸಹ ಸೇರಿಸ್ತಾ ಇದ್ದೀನಿ. ಕರಿಬೇವನ್ನು ಸೇರಿಸಿದ ನಂತರ 1 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ 2 ಮೀಡಿಯಂ ಸೈಜು ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದ ನಂತರ ಅರ್ಧ ಕಪ್ ಆಗೋಷ್ಟು ಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ. ಕಾಯಿಯನ್ನು ಸೇರಿಸಿ ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಆ್ಯಡ್ ಮಾಡ್ತೀನಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲ. ನಂತರ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು. ಈ ರೆಸಿಪಿಯಲ್ಲಿ ನೀವು ಬೇಕಾದರೆ ಹುರಿದ ಶೇಂಗಾವನ್ನು ಸಹ ಸೇರಿಸ್ಬೋದು. ಉಪ್ಪನ್ನು ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ಬೇಯಿಸ್ಲಿಕ್ಕೆ ಇಟ್ಟಿರುವಂತಹ ಪತ್ರೊಡೆಯನ್ನು ತಣ್ಣಗಾದ ನಂತರ ನಾನಿಲ್ಲಿ ಈ ರೀತಿಯಾಗಿ ರೌಂಡ್ ಆಗಿ ಫಸ್ಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳಿದಾಗೆ 2 ವಿಧಾನದಲ್ಲಿ ಪತ್ರೊಡೆಯನ್ನು ಮಾಡಲಿಕ್ಕೆ ಒಂದು ವಿಧಾನದಲ್ಲಿ ಈ ರೀತಿಯಾಗಿ ನೀವು ರೌಂಡ್ ಆಗಿ ಕಟ್ ಮಾಡ್ಕೊಳ್ಬೇಕು. ಇನ್ನೊಂದು ವಿಧಾನದಲ್ಲಿ ಪತ್ರೊಡೆಯನ್ನು ಮಾಡಲಿಕ್ಕೆ ನಾನಿಲ್ಲಿ ಚಿಕ್ಕದಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಎಲ್ಲ ಪತ್ರೊಡೆಯನ್ನು ನಾನು ಚಿಕ್ಕದಾಗಿ ಹಾಗೂ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಫ್ರೈ ಮಾಡಲಿಕ್ಕೆ ಇಟ್ಕೊಂಡಿರುವಂತಹ ಒಗ್ಗರಣೆಯಲ್ಲಿ ಅರ್ಧ ಚಮಚ ಆಗುವಷ್ಟು ಅರಿಶಿಣದ ಪುಡಿಯನ್ನು ಸೇರಿಸಿದ್ದೀನಿ. ಅರಿಶಿಣದ ಪುಡಿಯನ್ನು ಚೆನ್ನಾಗಿ 1 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ ನಂತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಪತ್ರೊಡೆಯನ್ನು ಸೇರಿಸ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಪತ್ರೊಡೆಯನ್ನು ಸೇರಿಸಿದ ನಂತರ 3 ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿಲ್ಲಿ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಒಗ್ಗರಣೆ ಪತ್ರೊಡೆ ರೆಡಿಯಾಗಿದೆ. ಇನ್ನೊಂದು ರೀತಿಯಲ್ಲಿ ಪತ್ರೊಡೆ ಹೇಗೆ ಮಾಡೋದು ಅಂತ ನೋಡೋಣ. ಇನ್ನೊಂದು ರೀತಿಯಲ್ಲಿ ಪತ್ರೊಡೆ ಮಾಡಲಿಕ್ಕೆ ನೀವು ನಾನ್ ಸ್ಟಿಕ್ ತವ ಸಹ ಯೂಸ್ ಮಾಡ್ಬೋದು. ನಾನಿಲ್ಲಿ ಕಬ್ಬಿಣದ ಕಾವಲೆಯನ್ನು ತಗೊಂಡಿದ್ದೀನಿ. ಕಾವಲೆಯಲ್ಲಿ 2-3 ಚಮಚ ಕೊಬ್ಬರಿ ಎಣ್ಣೆಯನ್ನು ಸೇರಿಸಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಪತ್ರೊಡೆಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವಿದನ್ನು 2 ಸೈಡ್ನಲ್ಲಿ ಚೆನ್ನಾಗಿ ಬ್ರೌನ್ ಆಗುವವರೆಗೆ ನಾವು ಫ್ರೈ ಮಾಡ್ಕೊಳ್ಬೇಕು. ಮೊದಲನೇ ವಿಧಾನದಲ್ಲಿ ಮಾಡಿರುವಂತಹ ಒಗ್ಗರಣೆ ಪತ್ರೊಡೆ ನೀವು ಬೆಳಗಿನ ತಿಂಡಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಸರ್ವ್ ಮಾಡ್ಬೋದು. ನಾನಿಲ್ಲಿ 2ನೇ ವಿಧಾನದಲ್ಲಿ ತೋರಿಸಿರುವಂತಹ ಪತ್ರೊಡೆಯನ್ನು ನೀವು ಮಧ್ಯಾಹ್ನದ ಲಂಚ್ನೊಟ್ಟಿಗೆ ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ಬೋದು. ಫ್ರೆಂಡ್ಸ್, 2ನೇ ವಿಧಾನದಲ್ಲಿ ಮಾಡಿರುವಂತಹ ಪತ್ರೊಡೆ ಸಹ ರೆಡಿಯಾಗಿದೆ. ಖಂಡಿತ ನೀವು 2 ವಿಧಾನದಲ್ಲಿ ಸಹ ಟ್ರೈ ಮಾಡಿ. ಫ್ರೆಂಡ್ಸ್, ಈ ಹೆಲ್ತಿಯಾಗಿರುವಂತಹ ರೆಸಿಪಿಯನ್ನು ನೀವು ಮನೆಯಲ್ಲಿ ಒಮ್ಮೆ ಆದರೂ ಟ್ರೈ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೋಡಿ ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ. ಅಂಟಿಲ್ ದೆನ್, ಬಾಯ್ ಫ್ರಮ್ ವಿಶ್ವಾಸ್.